ಪ್ರಾಚೀನ ಇತಿಹಾಸವನ್ನು ನಾವು ಅಧ್ಯಯನ ಮಾಡಿದ್ರೆ ನಮಗೆ ಬಹಳ ಇಂಪಾರ್ಟೆಂಟಾಗಿ ಯಾವಾಗಲೂ ಕೇಳೋದು ಮತ್ತೆ ಮತ್ತೆ ಕೇಳೋವಂಥ ವಿಷಯ ಯಾವುದು ಅಂದರೆ ಇಟ್ ಈಸ್ ಕ್ಷಾತ್ರ ತೇಜ. ಅರಿಸ್ಟಾಟಲ್ಲು ಅವ್ನಿಗೆ ಹೇಳಿ ಕಳಿಸ್ತಾನಂತೆ, ನೀನು ವೀರರನ್ನು ನೋಡಬೇಕು ಅಂದರೆ ಭಾರತಕ್ಕೆ ಹೋಗು. ಹಾಗಾದರೆ ಚಾಣಕ್ಯನನ್ನ ಯಾತಕ್ಕೆ ನಾವು ಕಿಂಗ್ ಮೇಕರ್ ಅಂತ ಕರಿತೇವೆ? ಯಾಕೆ ಚಾಣಕ್ಯ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಏನ್ಷಿಯಂಟ್ ಇಂಡಿಯನ್ ಪಾಲಿಟಿ. ಆಮೇಲೆ ಜಗಳ, ಗಿರಿವ್ರಜದಲ್ಲಿ ಯಾವಾಗಲೂ ಜಗಳ. ಯಾಕೆ? ಅಯರ್ನ್ ಓರ್ದು ಮೇಜರ್ ಶೇರ್ ಹೋಲ್ಡರ್ ಯಾರು ಓನರ್ ಆಫ್ ದಟ್ ಲ್ಯಾಂಡ್ ಅಂತ. ಹಾಗಾಗಿ ಅಯರ್ನ್ ಓರ್ ಆ್ಯಂಡ್ ಕಾಪರ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಮಾಡಿರೋ ಯುದ್ಧಗಳಿಗೆ ಲೆಕ್ಕ ಇಲ್ಲ. ಮದುವೆಗಳನ್ನು ಮಾಡ್ಕೊಂಡ ಆ ಮದುವೆ ಮಾಡ್ಕೊಂಡಾಗ ಗಿಫ್ಟಾಗಿ ಪ್ರಸೇನಜಿತ್ನ ತಂಗಿನ ಮದುವೆ ಮಾಡ್ಕೊಂಡಾಗ ಡೌರಿ ಗಿಫ್ಟಾಗಿ ಕೊಟ್ಟಿದ್ದು ಕಾಶಿ 1,00,000 ರೂಪಾಯಿ. ಅರ್ಥ ಆಗ್ತಾ ಇದೆಯಾ? ನಮಗೆ ಗೊತ್ತಿದ್ದಷ್ಟು ಮ್ಯಾಥಮ್ಯಾಟಿಕಲ್ ರೀಸನಿಂಗು, ದ ನಾಲೆಡ್ಜ್ ಆಫ್ ಮ್ಯಾಥಮ್ಯಾಟಿಕ್ಸ್, ನೋ ಪಾರ್ಟ್ ಇನ್ ದ ವರ್ಲ್ಡ್ ನ್ಯೂ ಎನಿಥಿಂಗ್ ಅಬೌಟ್ ಇಟ್. ಹೀಗಾಗಿ ವೆನ್ ಚಾಣಕ್ಯ ಸ್ಪೋಕ್ ಆಫ್ ಚಕ್ರವರ್ತಿ ಕ್ಷೇತ್ರ, he spoke of Chakravarti, or when he spoke of Mandala theory, or when he spoke of Saptanga theory, all that he is talking is to create a ರಾಷ್ಟ್ರ. ಮಗಧದ ಬಗ್ಗೆ ಬಹಳ ಚೆನ್ನಾಗಿ ಸರ್ ಮಾತಾಡಿದ್ರು, ಬಹಳ ಚೆನ್ನಾಗಿ. ಇತಿಹಾಸದಲ್ಲಿ ಮಗಧ ಸಾಮ್ರಾಜ್ಯದ ಕಟ್ಟುವಿಕೆ, ಅದನ್ನು ನಾವು ಇಂಜಿನಿಯರಿಂಗ್ ಆ್ಯಂಡ್ ಎಂಪೈರ್ ಅಂತ ಕರಿತೀವಿ. ಒಂದು ಸಾಮ್ರಾಜ್ಯದ ಕಟ್ಟುವಿಕೆ, ಇಂಜಿನಿಯರಿಂಗ್ ಆ್ಯಂಡ್ ಎಂಪೈರ್. ಒಂದು ಸಾಮ್ರಾಜ್ಯ ಕಟ್ಟಕ್ಕೆ ಏನೇನೆಲ್ಲ ಬೇಕಾಯಿತೋ ಅದೆಲ್ಲ ಹೇಗೆ ಇತಿಹಾಸದಲ್ಲಿ ಮಗಧಕ್ಕೆ ಸುಲಭವಾಗಿ ಸಿಕ್ಕಲ್ಪಡ್ತು, ಅದಕ್ಕೆ ಎಷ್ಟು ಯುದ್ಧಗಳಾದವು. 16 ಮಹಾಜನಪದಗಳಲ್ಲಿ ಬಹಳ ಮುಖ್ಯವಾದಂಥ ಮಹಾಜನಪದಗಳನ್ನು ಹೇಗೆ ಅದು ಗೆದ್ದುಕೊಂಡು ಒಂದು ಪ್ರಬಲ ರಾಜ್ಯವಾಗಿ, ಒಂದು ರಾಷ್ಟ್ರ, ಮೇಕಿಂಗ್ ಆಫ್ ಅ ಎಂಪೈರ್, ಒಂದು ರಾಷ್ಟ್ರ ನಿರ್ಮಾಣ ಕಾರ್ಯ ಹೇಗಾಯಿತು ಅಂತ. ಈ ಇಡೀ ಪ್ರಾಚೀನ ಇತಿಹಾಸವನ್ನು ನಾವು ಅಧ್ಯಯನ ಮಾಡಿದ್ರೆ ನಮಗೆ ಬಹಳ ಇಂಪಾರ್ಟೆಂಟಾಗಿ ಯಾವಾಗಲೂ ಕೇಳೋದು ಮತ್ತೆ ಮತ್ತೆ ಕೇಳೋವಂಥ ವಿಷಯ ಯಾವುದು ಅಂದರೆ ಇಟ್ ಈಸ್ ಕ್ಷಾತ್ರ ತೇಜ. ಅಗೈನ್ ಆ್ಯಂಡ್ ಅಗೈನ್ ವಿ ಕಮ್ ಟು ನೋ ದ್ಯಾಟ್ ಯು ಹ್ಯಾವ್ ಟು ಬಿಕಮ್ ಎ ಚಕ್ರವರ್ತಿನ್. ಅವ್ರು ಹೇಳ್ತಾರೆ, ನೀನು ಚಕ್ರವರ್ತಿ ಆಗಬೇಕು, ಚಕ್ರವರ್ತಿಯಾಗಿ ಚಕ್ರವರ್ತಿ ಕ್ಷೇತ್ರವನ್ನು ಪರಿಪಾಲನೆ ಮಾಡಬೇಕು. ಹಾಗಾದರೆ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ದ ಡೆಫಿನೇಷನ್ ಆಫ್ ಚಕ್ರವರ್ತಿ ಕ್ಷೇತ್ರ ಇನ್ ಏನ್ಷಿಯಂಟ್ ಇಂಡಿಯಾ? ನಾವು ಶತಪಥ ಬ್ರಾಹ್ಮಣವನ್ನು ಅಧ್ಯಯನ ಮಾಡಿದ್ರೆ, ಅಥವಾ ಮಹಾಜನಪದಗಳನ್ನು ಅಧ್ಯಯನ ಮಾಡುವಾಗ ಮಧ್ಯಮ ನಿಕಾಯ ಅಧ್ಯಯನ ಮಾಡಿದ್ದಾರೆ, ಅಂಗುತ್ತರ ನಿಕಾಯ ಅಧ್ಯಯನ ಮಾಡಿದ್ದಾರೆ, ವಿನಯ ಪಿಟಕವನ್ನು ಅಧ್ಯಯನ ಮಾಡಿದ್ರೆ, ಮತ್ತೆ ಈ ಎಲ್ಲ ಹೇಳೋದು ಒಂದೇ ವಿಷಯನ. ಏನಂತ ಅಂದರೆ, ನೀನು ಇಡೀ ಭಾರತವನ್ನು ಆಳಬೇಕು ಅಂದರೆ ನೀನು ಚಕ್ರವರ್ತಿ ಆಗಬೇಕು. ಯು ಶುಡ್ ಬಿಕಮ್ ಎನ್ ಎಂಪರರ್. ಹಾಗಾದರೆ ಚಕ್ರವರ್ತಿ ಅಂದರೆ ಏನು? ಚಕ್ರವರ್ತಿ ಅಂದರೆ ದ ಒನ್ ಹೂ ರೂಲ್ಸ್ ದ ಚಕ್ರವರ್ತಿ ಕ್ಷೇತ್ರ. ಹಾಗಾದರೆ ಈ ಚಕ್ರವರ್ತಿ ಕ್ಷೇತ್ರ ಅಂದರೆ ಏನು? ಚಕ್ರವರ್ತಿ ಕ್ಷೇತ್ರ ಅಂದರೆ ಅಲ್ಲಿ ಏನು ಕಾಣಿಸ್ತಾ ಇದೆಯೋ ನಮಗೆ, ಅದು ದ ಮ್ಯಾಪ್ ವಿಚ್ ವಿ ಆರ್ ಸೀಯಿಂಗ್ ದೇರ್, ಅದನ್ನು ನಾವು ಚಕ್ರವರ್ತಿ ಕ್ಷೇತ್ರ ಅಂತ ಹೇಳ್ತೀವಿ. ಹಾಗಾದರೆ ಏನು? ಹಾಗಾದರೆ ಆಸೇತು ಹಿಮಾಚಲಂ, ತಾಮ್ರಪರ್ಣಿಯಿಂದ ಕೆಳಗಡೆ, ತಾಮ್ರಪರ್ಣಿಯಿಂದ ಮೇಲ್ಗಡೆ ಹಿಮಾಲಯದವರೆಗೂ, ಆಸೇತು ಹಿಮಾಚಲಂ ಅಂಡ್ ಈಸ್ಟ್ ಟು ವೆಸ್ಟ್ 1000 ಯೋಜನಾಸ್. ಯಾರು ಈ 1,000 ಯೋಜನೆಗಳನ್ನು ಮತ್ತು ಕೆಳಗಡೆ ಮೇಲ್ಗಡೆ ಹಿಮಾಲಯದಿಂದ ಕೆಳಗಡೆ ತಾಮ್ರಪರ್ಣಿಯವರ ಆಸೇತು ಹಿಮಾಚಲವನ್ನು ಆಳ್ತಾರೋ ಅವನು ಚಕ್ರವರ್ತಿ ಆಗ್ತಾನೆ. ಹಾಗಾದರೆ ಚಾಣಕ್ಯನನ್ನ ಯಾತಕ್ಕೆ ನಾವು ಕಿಂಗ್ ಮೇಕರ್ ಅಂತ ಕರಿತೇವೆ? ಯಾಕೆ ಚಾಣಕ್ಯ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಏನ್ಷಿಯಂಟ್ ಇಂಡಿಯನ್ ಪಾಲಿಟಿ. ಹಿ ಈಸ್ ದ ಕ್ರಿಯೇಟರ್ ಎ ಗ್ರೇಟ್ ಎಂಪೈರ್. ಯಾತಕ್ಕೆ ಅಂತಂದರೆ ಹಿ ಹ್ಯಾಡ್ ದ ಫಸ್ಟ್ ವಿಜುವಲೈಸೇಷನ್. ಅವನಿಗೆ ಒಂದು ಚಿತ್ರ ಕಾಣಿಸ್ತು, ಬಹಳ ಸ್ಪಷ್ಟವಾದಂಥ ಒಂದು, ಇದಿಷ್ಟನ್ನು ನಾವು ಆಳಬೇಕು, ಇದಿಷ್ಟು ನಮ್ಮ ಕೈಯಲ್ಲಿರಬೇಕು. ಅರಿಸ್ಟಾಟಲ್ಲು ಅವ್ನಿಗೆ ಹೇಳಿ ಕಳಿಸ್ತಾನಂತೆ, ನೀನು ವೀರರನ್ನು ನೋಡಬೇಕು ಅಂದರೆ ಭಾರತಕ್ಕೆ ಹೋಗು. ರಿಟ್ರೀಟ್ ಆಫ್ ಅರಿಸ್ಟಾಟಲ್, ರಿಟ್ರೀಟ್ ಆಫ್ ಅಲೆಕ್ಸಾಂಡರ್ ಅಂತ ಒಂದು ಲೆಕ್ಚರ್ ಸೀರೀಸ್ ಇದೆ. ಅದರಲ್ಲಿ ಅರಿಸ್ಟಾಟಲ್ ಹೇಳಿ ಕಳಿಸ್ತಾನೆ, ನೀನು ಭಾರತವನ್ನು ನೋಡ್ಕೊಂಡೇ ಬಾ, ನೀನು ಭಾರತವನ್ನು ನೋಡಬೇಕು, ವೀರರನ್ನು ನೋಡಬೇಕು ಅಂದರೆ ಭಾರತವನ್ನು ನೋಡಬೇಕು. ಭಾಳ ಚೆನ್ನಾಗಿ ಅವ್ರು ಹೇಳಿದ್ರು, ಬ್ರೂಸಿಫೈಲಸನ್ನು ಸಾಯಿಸಿದ್ದು ಅದೊಂದು ಸಾಂಕೇತಿಕ ಮಾತ್ರ, ಟ್ರಯಲ್ ಬಿಟ್ಟಿದ್ದು, ಟ್ರಯಲ್ ಅರ್ಥ ಆಗ್ತಾ ಇದೆ, ಪಿಕ್ಚರ್ದು ಟ್ರಯಲ್ ಮಾತ್ರ ಅವ್ನು ಬಿಟ್ಟಿದ್ದು. ನಮ್ಮಲ್ಲಿ ಎಂತೆಂಥ ವೀರರಿದ್ದಾರೆ ನೋಡಬೇಕು ಅಂದರೆ ನೀನು ಬಾ. ಯಾವ ಸೈನಿಕರು ಮುಂದೆ ಹೋಗೋದಕ್ಕೆ ಧೈರ್ಯನೇ ತೋರಿಸೋದಿಲ್ಲ. ಅವರು ತುಂಬ ಕ್ಲಿಯರಾಗಿ ಹೇಳ್ಬಿಡ್ತಾರೆ, 10 ವರ್ಷ ಆಗಿದೆ, ನಾವು ಮರ್ತು ಬಿಟ್ಟಿದ್ದೀವಿ ಗ್ರೀಸನ್ನು, ನಮ್ಮ ಮಕ್ಕಳನ್ನು ಮರ್ತು ಬಿಟ್ಟಿದ್ದೀವಿ, ಸಂಸಾರ ಮರ್ತು ಬಿಟ್ಟಿದ್ದೀವಿ, ನಾವು ವಾಪಸ್ ಹೋಗಬೇಕು, ಸತ್ತು ಹೋಗ್ತೀವಿ ಒಳಗಡೆ. ಹಾರ್ಸಸ್ ವಿಲ್ ನೆವರ್ ಎಂಟರ್ ಇಂಡಿಯಾ. ಯಾರು ಒಳಗಡೆ ಬರೋದಕ್ಕೆ ಧೈರ್ಯನೇ ತೋರಿಸಲ್ಲ. ಮತ್ತೆ ಹೇಳ್ತಾನೆ,
ಇಲ್ಲ ನನ್ನ ಗುರು ಹೇಳಿದಾನೆ ಒಂದ್ಸಲ ಭಾರತದ ಒಳಗಡೆ ಹೋಗು, ಭಾರತವನ್ನು ನೀನು ನೋಡಬೇಕು, ಭಾರತವನ್ನು ಗೆಲ್ಲೋ ಪ್ರಯತ್ನ ಅಲ್ಲ, ಅದು ಸಾಧ್ಯನೇ ಆಗೋದಿಲ್ಲ. ಅವನು ಅದನ್ನು ಹೇಳ್ತಾನೆ. ನಾನು ಇಟ್ ವಾಸ್ ಎ ಫೇಲ್ಯೂರ್, ಅಟ್ಟರ್ ಫೇಲ್ಯೂರ್. ಆ ಪ್ಯಾಸೇಜಸಲ್ಲಿ ಮತ್ತೆ ಮತ್ತೆ ಅವ್ನು ಹೇಳೋದೇನು ಅಂದರೆ, ನನಗೊಂದು ದೊಡ್ಡ ಡ್ರೀಮ್ ಇದೆ, ನನಗೊಂದು ದೊಡ್ಡ ಆಸೆ ಇದೆ. ಅರಿಸ್ಟಾಟಲ್ಲು ಹೇಳಿ ಕಳಿಸಿದಾನೆ, ನನಗೊಂದು ದೊಡ್ಡ ಆಸೆ ಇದೆ. ಏನಂತ? ಮೈ ಈಸ್ಟರ್ನ್ ಎಂಪೈರ್ ಇನ್ ಇಂಡಿಯಾ, ನನ್ನ ಪೌರ್ವಾತ್ಯ ರಾಷ್ಟ್ರದ ಒಂದು ಭಾಗವಾಗಿ ನಾನು ಭಾರತವನ್ನು ಹೊಂದಬೇಕು. ಈಸ್ಟರ್ನ್ ಎಂಪೈರ್ ಇನ್ ಇಂಡಿಯಾ, ನನ್ನ ಸಾಮ್ರಾಜ್ಯದ ಪೌರ್ವಾತ್ಯ ಭಾಗವಾಗಿ ನಾನು ಭಾರತವನ್ನು ಹೊಂದಬೇಕು, ಭಾರತವನ್ನು ಗೆಲ್ಲಬೇಕು, ಹಾಗಾಗಿ ನಾನು ಇಲ್ಲಿಗೆ ಬರಬೇಕು ಅಂತ. ಬಟ್ ದಟ್ ಡಿಡ್ ನಾಟ್ ಹ್ಯಾಪನ್. That did not happen. That did not happen because we had what we call as the Kshatra Teja, the greatest Kshatra power, known for its valor, known for its capability, and the kind of army that the Magadhan Empire had. Magadha anta ಹೇಳೋವಾಗಲೇ ತಿಳ್ಕೋಬೇಕು, ಇನ್ವಿನ್ಸಿಬಲ್ ಫೋರ್ಟ್ ಅದು. 5 ಕೋಟೆಗಳ ಮಧ್ಯ ಸ್ಟ್ರಾಟಜಿಕ್ ಪೊಸಿಷನ್. ಅದನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಅಂತ ಒಂದಾದ್ಮೇಲೆ ಲೇಯರ್ಡ್ ಆಫ್ ಆರ್ಮಿ, ಲೇಯರ್ ಆಗಿ ಆರ್ಮಿ ನಿಟ್ಟಿದ್ರು. ಯಾಕೆಂದ್ರೆ ಆ ಎಲ್ಲ ಲೇಯರ್ಸ್ನ ಭೇದಿಸ್ಕೊಂಡು ನೀನು ಮಗಧಕ್ಕೆ ಬರಬೇಕು. ಮಗಧಕ್ಕೆ ಮುಂಚೆ ನಾವು 1-2 ವಿಷಯಗಳನ್ನ ಇಲ್ಲಿ ಪ್ರೋಸೆಸ್ ಆಫ್ ಅರ್ಬನೈಸೇಷನ್ ಹೇಗಾಯಿತು ಅನ್ನೋದಕ್ಕೆ ತಿಳ್ಕೋಬೇಕು. ಯಾವುದೇ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕು ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಹ್ಯಾವ್ ಎ ಹ್ಯೂಜ್ ಬಿಗ್ ವೆಲ್ದಿ ಟ್ರೆಷರಿ. ದೊಡ್ಡದಾಗಿರೋಂಥ ಒಂದು ಟ್ರೆಷರಿಯ ಅವಶ್ಯಕತೆ ಇದೆ. ಅದಕ್ಕೆ ದೆ ಸರ್ಚ್ಡ್ ಫಾರ್ ಮೆಟೀರಿಯಲ್ ಪ್ರಾಸ್ಪರಿಟಿ, ಹುಡುಕಿದ್ರು. ಎಲ್ಲಿ ಸಿಕ್ಕುತ್ತೆ, ಎಲ್ಲಿ ಈ ರೀತಿಯಾದಂಥ ಮೆಟೀರಿಯಲ್ ಪ್ರಾಸ್ಪರಿಟಿ ಸಿಕ್ಕುತ್ತೆ ಅಂತ ಹುಡುಕಿದ್ರು. ಗಿರಿವ್ರಜ ವಾಸ್ ಅ ಪ್ಲೇಸ್. ರಾಜಗೃಹ ವಾಸ್ ಕಾಲ್ಡ್ ಎಸ್ ಗಿರಿವ್ರಜ ಬಿಫೋರ್. ಗಿರಿವ್ರಜ ವಾಸ್ ಅ ಪ್ಲೇಸ್ ವೇರ್ ದೆ ಫೌಂಡ್ ವೆಲ್ತ್ ಇನ್ ದ ಫಾರ್ಮ್ ಆಫ್ ಮೆಟಲ್ಸ್. ತುಂಬ ಅತ್ಯುತ್ತಮವಾದಂಥ ಅಯರ್ನ್ ಸಿಕ್ಕಿದಂತಹ ಜಾಗ ಅದು. ಅತ್ಯುತ್ತಮವಾದಂಥ ಕಾಪರ್ ಗಣಿಗಳು ಇದ್ದಂತಹ, ಖನಿಜಗಳು ಇದ್ದಂತಹ ಜಾಗ ಅದು. ಅದು ನಮ್ಮ ಸೆಕೆಂಡ್ ಅರ್ಬನೈಸೇಷನ್ಗೆ ಬಹಳ ಮುಖ್ಯವಾಗಿ ಬೇಕಿತ್ತು. ಇಟ್ ಈಸ್ ವಿತ್ ದ ಯೂಸ್ ಆಫ್ ಅಯರ್ನ್ ಟೆಕ್ನಾಲಜಿ. ಆ ಟೆಕ್ನಾಲಜಿಯನ್ನೇ, ಆ ಏಜನ್ನೇ ನಾವು ಅಯರ್ನ್ ಏಜ್, ಚಾಲ್ಕಾಲಿಥಿಕ್ ಏಜ್ ಅಂತ ಕರಿತೇವೆ. ಯೂಸ್ ಆಫ್ ಅಯರ್ನ್ ಟೆಕ್ನಾಲಜಿ ಆ್ಯಂಡ್ ದ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್ ವಿಚ್ ಕನೆಕ್ಟ್ ಉತ್ತರ ಪಥ ಫ್ರಮ್ ಗಾಂಧಾರ ಟು ಚೈನಾ. ಇಡೀ ವಿಶ್ವದಲ್ಲಿ ಅತ್ಯಂತ ಸಂಪತ್ಭರಿತವಾದಂತಹ ಕೇಂದ್ರಗಳನ್ನು ಕನೆಕ್ಟ್ ಮಾಡ್ತು ಅದು. ಈ ಯಾವುದನ್ನು ನಾವು ಮಹಾಜನಪದಗಳು ಅಂತ ಕರಿತೀವೋ, ಆ ಮಹಾಜನಪದಗಳು ಎಲ್ಲವೂ ಸಹ ವೆರಿ ಇಂಪಾರ್ಟೆಂಟ್ ಸೆಂಟರ್, ಟ್ರೇಡ್ ಗಿಲ್ಡ್ಸ್. ಆ್ಯಂಡ್ ಕೌಟಿಲ್ಯ ಟಾಕ್ಸ್ ಅಬೌಟ್ 96 mercantile guilds which were producing goods which were of very great value. Therefore, that period, the period when Chanakya, when Kautilya, when the kind of craft guilds which were producing wealth, that period is called as period of wealth production in ancient India. ನಾವು ಭಾರತೀಯ ಇತಿಹಾಸವನ್ನು ಓದಿದ್ರೆ ಆ ಕಾಲಘಟ್ಟವನ್ನು ಅಧ್ಯಯನ ಮಾಡುವಾಗ ನಮಗೆ ತುಂಬ ಸ್ಪಷ್ಟವಾಗಿ ಗೊತ್ತಾಗುವಂಥ ವಿಷಯ ಏನಂದರೆ, ಅತ್ಯುತ್ತಮವಾದ ಸಂಪತ್ಭರಿತ ವಸ್ತುಗಳು ಹಾಗೂ ಸಂಪತ್ತು ನಿರ್ಮಾಣವಾಗ್ತಾ ಇದ್ದಂತಹ ಪ್ರದೇಶಗಳು ಇಲ್ಲಿತ್ತು. ಹಾಗಾಗಿ ಒಂದು ರಹದಾರಿಯನ್ನು ಅವರು ಕ್ರಿಯೇಟ್ ಮಾಡಬೇಕಾಗಿತ್ತು. ರಹದಾರಿ ಎಲ್ಲಿ ಕನೆಕ್ಟ್ ಆಗಬೇಕಾಗಿತ್ತು? ಟು ಆಲ್ ದೀಸ್ ಇಂಪಾರ್ಟೆಂಟ್ ಟ್ರೇಡಿಂಗ್ ಸೆಂಟರ್ಸ್ ಆ್ಯಂಡ್ ಆಲ್ಸೋ ಲೀಡಿಂಗ್ ಟು ದ ಹೋಲ್ ಆಫ್ ಉತ್ತರ ಪಥ. ಇಡೀ ಉತ್ತರ ಪಥವನ್ನು ಕನೆಕ್ಟ್ ಮಾಡುವಂಥದ್ದು. ಹಾಗಾಗಿ ದ ಪ್ರೋಸೆಸ್ ಆಫ್ ಸೆಕೆಂಡ್ ಅರ್ಬನೈಸೇಷನ್ ಆಫ್ಟರ್ ಹರಪ್ಪನ್ ಸಿವಿಲೈಸೇಷನ್, ದ ಡಿಕ್ಲೈನ್ ಆಫ್ ಹರಪ್ಪನ್ ಸಿವಿಲೈಸೇಷನ್, the rise of iron ore and the material used for construction of new industry made a creation of a new era. ಒಂದು ಹೊಸ ಯುಗವನ್ನು ಪ್ರಾರಂಭ ಮಾಡ್ತು. ಅದು ದ ಸೆಕೆಂಡ್ ಅರ್ಬನೈಸೇಷನ್ನ ಅತ್ಯಂತ ಪ್ರಮುಖವಾದಂಥ ಒಂದು ಫ್ಯಾಕ್ಟರ್. ಆ ಸೆಕೆಂಡ್ ತುಂಬ ಇಂಪಾರ್ಟೆಂಟ್ ವಿಷಯ ಒಂದು ಸದ್ಯೋಜಾತ ಸರ್ ಹೇಳಿದ್ರು ಕಾಶಿ ಬಗ್ಗೆ ಅವ್ರು ಮಾತಾಡ್ತಾ ಹೇಳಿದ ವಿಷಯಗಳಲ್ಲಿ 3 ಬಹಳ ಮುಖ್ಯ. 1 ಲಕ್ಷ ರೂಪಾಯಿ ಟ್ಯಾಕ್ಸ್ ಬರ್ತಾ ಇತ್ತು ಆ ಕಾಲಕ್ಕೆ. 1 ಲಕ್ಷ ಹೊನ್ನು ಟ್ಯಾಕ್ಸ್ ಬರ್ತಾ ಇದ್ದಂಥ ಕಾಶಿಯನ್ನು ಯಾರಾದರೂ ಪ್ರವೇಶ ಮಾಡಬೇಕು ಅಂದರೆ ಅವನು ಟ್ಯಾಕ್ಸ್ ಕೊಟ್ಟೇ ಪ್ರವೇಶ ಮಾಡಬೇಕಾಗಿತ್ತು. ಟ್ಯಾಕ್ಸ್ ಎಲ್ಲರೂ ಕೊಡಬೇಕಾಗಿತ್ತು. ಕೌಟಿಲ್ಯ ಟಾಕ್ಸ್ ಅಬೌಟ್ 18 ಡಿಪಾರ್ಟ್ಮೆಂಟ್ಸ್ ವಿಚ್ ವರ್ ದೇರ್ ಇನ್ ಮಗಧನ್ ಎಂಪೈರ್, ವಿಚ್ ವಾಸ್ ದೇರ್ ಇನ್ ಪಾಟಲಿಪುತ್ರ.
ಪಾಟಲಿಪುತ್ರದ ಸಾಮ್ರಾಜ್ಯದಲ್ಲಿ 18 ಪ್ರಮುಖವಾದಂತಹ ಇಲಾಖೆಗಳು, ಅದನ್ನು ನೋಡ್ಕೊಳ್ಳೋಕ್ಕೆ ಎಲ್ಲ ದೊಡ್ಡ ದೊಡ್ಡ IAS ಆಫೀಸರ್ಗಳನ್ನು ಅವನು ಹಾಕಿದ್ದ. ಆ ಥರದ ಜ್ಞಾನ ಮತ್ತು ಅವರೆಲ್ಲರೂ ಸಹ ದೇ ಆರ್ ಗುಡ್ ಬೋತ್ ಇನ್ ದೇರ್ ನಾಲೆಡ್ಜ್, ಇನ್ ದೇರ್ ಸ್ಕಿಲ್ ಆ್ಯಂಡ್ ಆಲ್ಸೋ ಇನ್ ವಾರ್ಫೇರ್. ಅವ್ರು ಯುದ್ಧ ಮಾಡಲೇಬೇಕು, ಯುದ್ಧ ಮಾಡೋವಂಥ ಆ ಕ್ಷಾತ್ರ ವೀರ್ಯ ಅವ್ರಿಗಿರಲೇಬೇಕು ಅಂಥವ್ರನ್ನೆಲ್ಲ ಅಲ್ಲಿ ಹಾಕಿದ್ದ. ಈ 18 ಡಿಪಾರ್ಟ್ಮೆಂಟ್ಗಳು ಸಹ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಮಾಡ್ತಾ ಇದ್ದಿದೆ ಅಂದರೆ ಕಲೆಕ್ಷನ್ ಆಫ್ ಟ್ಯಾಕ್ಸಸ್, ಮೇಕಿಂಗ್ ಮನಿ, ಇನ್ಕ್ರೀಸಿಂಗ್ ಮನಿ, ಕ್ರಿಯೇಟಿಂಗ್ ವೆಲ್ತ್. ಇದ್ರ ಜೊತೆಗೆ ಬ್ಯಾಂಕಿಂಗ್ ಯಾತಕ್ಕೋಸ್ಕರ ಬರಬೇಕಾಗಿತ್ತು, ಯಾತಕ್ಕೋಸ್ಕರ ಅಲ್ಲಿವರೆಗೂ ಬರಬೇಕಾಗಿತ್ತು ಅಲೆಕ್ಸಾಂಡರ್ ಅಂದರೆ ಹಿ ವಾಂಟೆಡ್ ಟು ಕ್ಯಾಪ್ಚರ್, ಬಹಳ ಕರೆಕ್ಟಾಗಿ ಹೇಳಿದ್ರು, ಆ ಬಂದರನ್ನು ಕ್ಯಾಪ್ಚರ್. ಯಾತಕ್ಕೆ ಆ ಬಂದರನ್ನು ಕ್ಯಾಪ್ಚರ್ ಮಾಡ್ಕೋಬೇಕಾಗಿತ್ತು ಅವನು ಅಂದರೆ ದಟ್ ವಾಸ್ ಅನ್ ಎಂಟ್ರಿ ಪಾಯಿಂಟ್. ಎಲ್ಲ ಚೆಕ್ ಮಾಡಿ ಟ್ಯಾಕ್ಸ್ ಹಾಕಿ ಎಷ್ಟು ಡ್ಯೂಟಿ ಕಟ್ಟಬೇಕೋ ಅಷ್ಟು ಡ್ಯೂಟಿ ಕಟ್ಟಿದ ಮೇಲೆ ಮಾತ್ರ ಅವ್ರಿಗೆ ಇಂಡಿಯಾ ಒಳಗಡೆ ಎಂಟ್ರಿ ಇತ್ತು. ಹಾಗಾಗಿ ಹಿ ವಾಂಟೆಡ್ ಟು ಕ್ಯಾಪ್ಚರ್ ದೋಸ್ ಇಂಪಾರ್ಟೆಂಟ್. ಲೋಥಾಲ್ನ ಕ್ಯಾಪ್ಚರ್ ಮಾಡ್ಕೋಬೇಕಾಗಿತ್ತು ಅವನು ಬಹಳ ಮುಖ್ಯವಾಗಿ ದ್ವಾರಾವತಿಪುರ ಹಿ ವಾಂಟೆಡ್ ಟು ಕ್ಯಾಪ್ಚರ್, because it was the entry point for them to enter India and to see the glory, the wealth of India. ಆ ವೆಲ್ತ್ನ ಇವತ್ತು ಮಕ್ಕಳು ಹೇಗೆ ಅಮೇರಿಕಾಕ್ಕೆ ನಾವು ಓದೋಕ್ಕೆ ಹೋಗ್ತೀವಿ, ಸ್ಟ್ಯಾನ್ಫರ್ಡ್ಗೆ ಓದೋಕ್ಕೆ ಹೋಗ್ತೀವಿ, ಹಾಗೆ ಹ್ಯುಯೆನ್ ಸಾಂಗ್ ತಾತ ಕರೆದು ಹೇಳೋರಂತೆ, ದೊಡ್ಡ ಬೆಟ್ಟದ ಮೇಲೆ ನಿಲ್ಲಿಸಿ, ಅಲ್ಲಿದೆ ಭಾರತ, ಆ ಭಾರತದಲ್ಲಿದೆ ಮಗಧ, ಆ ಮಗಧದಲ್ಲಿ ಒಳಗಡೆ ಇದೆ ಪಾಟಲಿ ಗ್ರಾಮ, ಆ ಪಾಟಲಿ ಗ್ರಾಮದಲ್ಲಿ ನಳಂದ ಯೂನಿವರ್ಸಿಟಿ ಇದೆ, ನೀನು ಅಲ್ಲಿ ಹೋಗಿ ಓದಬೇಕು ಅಂತ. Therefore, these monks, the Buddhist monks, they came to India not just to learn about Buddhism or Mahayana Buddhism. They wanted to learn about science. They wanted to learn about technology. ನಾನು Iron Age technology ಬಗ್ಗೆ ಇಡೀ ವರ್ಲ್ಡಲ್ಲೇ the best well-known metallurgical science was used here. ಇವರು ಪರಮ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂದರೆ ಎಲ್ಲ ಎಕ್ಸ್ಪೆರಿಮೆಂಟೇಷನು ಇಲ್ಲೇ ಆಗ್ತಾ ಇತ್ತು. ನಾವು ಇವತ್ತು ಉಜ್ಜಯಿನಿ ಅಂತ ಏನು ಕರಿತೀವಿ, ಆ ಉಜ್ಜಯಿನಿಗೆ ಗಿರಿವ್ರಜದಲ್ಲಿ ಸಿಕ್ಕಿದಂತಹ ಐರನ್ ಓರ್ನ ಚಂಪಾ ನದಿಯ ಮೂಲಕ ಅವರು ಉಜ್ಜಯಿನಿಗೆ ತರ್ತಾ ಇದ್ರು. ಉಜ್ಜಯಿನಿ ವಾಸ್ ಅ ಪ್ಲೇಸ್ ವೇರ್ ಇಟ್ ವಾಸ್ ಮೆಲ್ಟಿಂಗ್. ಆದ್ರಿಂದ he is called as ಉಜ್ಜಯಿನಿಯ ಮಹಾಕಾಲ, ದ ಬ್ಲ್ಯಾಕ್ ಡಾರ್ಕ್ ಐರನ್ ವಿಚ್ ವಾಸ್ ಗೆಟಿಂಗ್ ಮೆಲ್ಟೆಡ್. ಗಿರಿವ್ರಜದಲ್ಲಿ ಕಾಡೆಲ್ಲ ಕಂಪ್ಲೀಟ್ ಕರಗೋಯ್ತು. ಯಾಕೆ? ಐರನ್ ಓರ್ನ ಕುದಿಸಿ ಆಮೇಲೆ ಜಗಳ. ಗಿರಿವ್ರಜದಲ್ಲಿ ಯಾವಾಗಲೂ ಜಗಳ. ಯಾಕೆ? ಐರನ್ ಓರ್ದು ಮೇಜರ್ ಶೇರ್ ಹೋಲ್ಡರ್ ಯಾರು ಓನರ್ ಆಫ್ ದಟ್ ಲ್ಯಾಂಡ್ ಅಂತ. ಹಾಗಾಗಿ ಐರನ್ ಓರ್ ಆ್ಯಂಡ್ ಕಾಪರ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಆ ಐರನ್ ಓರ್ನಲ್ಲಿ ಅದಕ್ಕೋಸ್ಕರ ಆಗ್ತಾ ಇತ್ತಲ್ಲ ಜಗಳ, ಆ ಜಗಳಗಳನ್ನು ತೀರಿಸೋದಕ್ಕೋಸ್ಕರನೇ ಮತ್ತೆ ಬುದ್ಧ ಅಲ್ಲಿಗೆ ಬಂದ. ಅಜಾತಶತ್ರುಗೆ ಬುದ್ಧ ಫ್ರೆಂಡ್ ಆಗೋದಕ್ಕೆ ಕಾರಣನೇ ಹೈಯೆಸ್ಟ್ ಡೀಲ್ ಅಲ್ಲಿ ಆಗ್ತಾ ಇತ್ತು ಅಬೌಟ್ ಐರನ್ ಓರ್. ದಟ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ವಿ ಹ್ಯಾವ್ ಟು ಡೀಲ್. ಆಮೇಲೆ ಈ ಎಲ್ಲ ಜಗಳಗಳನ್ನು ಅವನೊಬ್ಬನ ಕೈನಲ್ಲೇ, ಆ ಕಾಲದ ಗ್ರೇಟೆಸ್ಟ್ ಲೈಟ್ ಆಫ್ ಏಷ್ಯಾ ಬುದ್ಧ ಅವನೊಬ್ಬನ ಕೈನಲ್ಲೇ ಸಾಲ್ವ್ ಮಾಡೋಕ್ಕಾಗ್ತಾ ಇದ್ದಿದ್ದು. ಅಷ್ಟೊಂದು ತೀವ್ರತರವಾದಂಥ ಗಲಾಟೆ. ಯಾಕೆ ಅಂದರೆ ಗ್ರೀಸ್ನವರು ಇಲ್ಲಿ ಬಂದು ಚಿನ್ನ ಕೊಟ್ಟು ನಮ್ಮ ಅಯನ್ WOOTZ Woods iron, the best quality iron in the whole world was produced here, and we knew the metallurgy so well. ಇಲ್ಲಿ ತುಕ್ಕೆ ಹಿಡಿತಾ ಇರಲಿಲ್ಲ ಅಯನು ತುಕ್ಕೆ ಹಿಡಿತಾ ಇರಲಿಲ್ಲ. ಅಂಥ ಬೆಸ್ಟ್ ಅಯನ್ ಇಲ್ಲಿ ಪ್ರೊಡ್ಯೂಸ್ ಆಗ್ತಾ ಇತ್ತು. ವಾರ್ಫೇರ್ಗೆ ನಮ್ಮ ಅಯಾನ್ ಬೇಕಾಗಿತ್ತು, ಅವರು ನಗರ ನಿರ್ಮಾಣಕ್ಕೆ ನಮ್ಮ ಅಯಾನ್ ಬೇಕಾಗಿತ್ತು. ಡಮಾಸ್ಕಸ್ಸು ಇವು ಎಲ್ಲ ಮತ್ತೆ ಬಂದು ಅವರ ಬಡ್ಜೆಟ್ನ ಮೇಜರ್ ಶೇರು ಇಂಡಿಯಾದ ಅಯಾನ್ನ ಕೊಂಡ್ಕೊಳ್ಳೋಕ್ಕೆ ಅವರು ಬಳಸ್ತಾ ಇದ್ರು. ದ್ಯಾಟ್ ಈಸ್ ದ ಬೇಸಿಸ್ ಫಾರ್ ಅರ್ಬನೈಸೇಷನ್. ಹಾಗಾಗಿ ಅರ್ಬನೈಸೇಷನ್ನು, ಆ ನಗರಗಳ ಎಕನಾಮಿಕ್ ಸ್ಟ್ರಕ್ಚರು ಸ್ಟಡಿ ಮಾಡಬೇಕು ನಾವು. ಅಂದರೆ ಎಲ್ಲೆಲ್ಲಿ ಅಶೋಕ ಹೋಗಿದಾನೋ ಅಲ್ಲೆಲ್ಲ ಅವನು ಮಾಡಿದ ಫಸ್ಟ್ ವರ್ಕ್ ಏನು, ಅಥವಾ ಚಾಣಕ್ಯ ಎಲ್ಲೆಲ್ಲಿ ರಾಯಭಾರಿಗಳನ್ನು ಕಳಿಸಿದಾನೋ, ಮಹಾಮಾತ್ರರನ್ನು ಕಳಿಸ್ತಾ ಇದ್ದಿದ್ದೇ ಅವನು ಎಲ್ಲಿ ಈ ಮೆಟಲ್ಸ್ ಇದೆ ಹುಡುಕಿ ಅಂತ. ಬೇಕಾಗಿತ್ತು, ಅದು ತುಂಬ ಇಂಪಾರ್ಟೆಂಟ್ ಅದು. ಹಾಗಾಗಿ ಹುಡುಕಿ ಅಂತ ಎಲ್ಲೆಲ್ಲಿ ಬುದ್ಧಿಸ್ಟ್ ಮೊನಾಸ್ಟ್ರೀಸ್ ಇರ್ತಿದ್ವೋ ಅಲ್ಲೆಲ್ಲ ತುಂಬ ವ್ಯಾಲ್ಯೂಯಬಲ್ ಮೆಟಲ್ಸ್ ಇರ್ತಿತ್ತು. ಅಲ್ಲಿ ಗೋಲ್ಡ್ ಇರ್ತಿತ್ತು, ಅಲ್ಲಿ ಸಿಲ್ವರ್ ಇರ್ತಿತ್ತು, ಅಲ್ಲಿ ಮೋಸ್ಟ್ ವ್ಯಾಲ್ಯೂಯಬಲ್ ಮೆಟಲ್ಸ್ ಇರ್ತಾ ಇತ್ತು. ಹಾಗಾಗಿ ಅಲ್ಲೆಲ್ಲ ಯಾಕೆ ಅಲ್ಲಿ ಬುದ್ಧಿಸ್ಟ್ ಮಿಷನರೀಸ್ ಇರ್ತಿತ್ತು ಅಂದರೆ ಅಲ್ಲಿ ಯಾರು ಕಳ್ಳರು ಹೋಗ್ತಿರ್ಲಿಲ್ಲ, ಬುದ್ಧಿಸ್ಟ್ ಮಾಂಕ್ಸ್ ಇದ್ದಾರೆ ಅಂತ. ಆದರೆ ಚಾಣಕ್ಯ ಬುದ್ಧಿಸ್ಟ್ ಮಾಂಕ್ಸ್ಗೂ ಸಹ ಟ್ಯಾಕ್ಸ್ ಹಾಕಿದ್ದ, ಬುದ್ಧಿಸ್ಟ್ ಮಿಷನರೀಸ್ಗೂ ಸಹ. ಯಾಕೆಂದರೆ ಬುದ್ಧಿಸ್ಟ್ ಮಿಷನರೀಸ್ಗೆ 12,000 ಜನ ಇರುವಂತಹ ಗ್ರಾಮಗಳನ್ನು
ಕೊಟ್ಬಿಟ್ಟಿರ್ತಿದ್ದ, ದತ್ತಿಯಾಗಿ ಕೊಟ್ಬಿಟ್ಟಿರ್ತಿದ್ದ. ಹಾಗಾಗಿ ಅವರು ಸಹ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ನಾವು ಏನ್ಷಿಯಂಟ್ ಹಿಸ್ಟ್ರಿನ ಸ್ಟಡಿ ಮಾಡೋವಾಗ ಕಣ್ಣನ್ನು ದೊಡ್ಡದಾಗಿ ತೆಗೆದು ಈ ವಿಷಯಗಳನ್ನೆಲ್ಲ ಅಧ್ಯಯನ ಮಾಡಬೇಕು. ಯಾಕೆ ಅವರು ಅಷ್ಟೊಂದು ಪ್ರಬಲರಾಗೋದಕ್ಕೆ ಸಾಧ್ಯ ಆಯಿತು ಅಂತ ಅಂದರೆ ಅದಕ್ಕೆ ಕಾರಣ ಏನು ಅಂದರೆ ಇದ್ದಂಥ ಸ್ಟ್ರಾಂಗ್ ಎಕನಾಮಿಕ್ ಸ್ಟ್ರಕ್ಚರು. ಆ ಎಕನಾಮಿಕ್ ಸ್ಟ್ರಕ್ಚರ್ನ ಬಿಲ್ಡ್ ಮಾಡೋದಕ್ಕೋಸ್ಕರ ಸಾಕಷ್ಟು ಪರಿಶ್ರಮವನ್ನು ಅವ್ರು ಹಾಕಿದ್ದಾರೆ. ದೇರ್ಫೋರ್ ಆಲ್ ದ ರೂಲರ್ಸ್, ನಾವು ಅವನು ಚಕ್ರವರ್ತಿ ಆಗಬೇಕು ಅಂದರೆ ಅವನು ಹೇಳ್ತಾನೆ ನೀನು ಅಶ್ವಮೇಧ ಯಾಗ ಮಾಡಬೇಕು. ಸಮುದ್ರಗುಪ್ತರ ಬಗ್ಗೆ ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು. ಸಮುದ್ರಗುಪ್ತ ಅಶ್ವಮೇಧ ಯಾಗವನ್ನು ಕಾಶಿನಲ್ಲೇ ಮಾಡ್ತಾರೆ. ಕಾಶಿಗೆ 1,00,000 ರೂಪಾಯಿಯಷ್ಟು ಟ್ಯಾಕ್ಸ್ ಅರ್ನಿಂಗ್ ಕೆಪಾಸಿಟಿ ಇದ್ದಿದ್ರಿಂದಲೇ ಕಾಶಿ ಬಿಕೇಮ್ ಎ ವೆರಿ ಇಂಪಾರ್ಟೆಂಟ್ ಸೆಂಟರ್. 365 ದಿನ ಪೂಜೆ ನಡೀತಾ ಇತ್ತು ಅಂತ ಹೇಳಿದ್ರಲ್ಲ, 365 ದಿನ ಟ್ಯಾಕ್ಸ್ ಕಲೆಕ್ಷನ್ ಫುಲ್ ಫ್ಲೆಡ್ಜ್ಡ್ ಆಗ್ತಾ ಇತ್ತು. ಒಂದು ಶಾಸನದಲ್ಲಿ ಕಾಶಿನಲ್ಲಿ ಬರೆದಿದ್ದಾರೆ, ಈ ಸುರ ದೀವಾಳಿ ಅಂತ ನಡೆಯುತ್ತಂತೆ. ಅಲ್ಲಿ ಸುರ ದೀಪಾವಳಿ, ದೇವತೆಗಳೆಲ್ಲ ಬರ್ತಾರೆ ಆ ದೀಪಾವಳಿಗೆ ಅಂತ, ದೇವತೆಗಳೆಲ್ಲ ಬರ್ತಾರೆ. ಅಂದರೆ ಏನು ಅಂದರೆ ಮೋಸ್ಟ್ ರಿಚ್ ಪೀಪಲ್ ಕಮ್ ಟು ಸಿ ದ ದೀಪಾವಳಿ ಅಂಡ್ ದಟ್ ಈಸ್ ದ ಪೀರಿಯಡ್ ವೆನ್ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಟೇಕ್ಸ್ ಪ್ಲೇಸ್. ಟ್ಯಾಕ್ಸು ಅಷ್ಟೊಂದು ಕಟ್ಟಿ ಒಳಗಡೆ ಬರಬೇಕಾಗಿತ್ತು. ಮಾಂಗ್ಸ್ ಸಹ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಡಾನ್ಸರ್ಸ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಉಪ್ಪು ಮಾರೋವನು ಸಹ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಉಪ್ಪು ಮಾರೋವನಿಗೂ ಸಹ ಅವರು ಒಂದು ಆಡಿಟಿಂಗ್ ಸಿಸ್ಟಮ್ ಇಟ್ಟಿದ್ರು. ಅಂದರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ 18 ಡಿಪಾರ್ಟ್ಮೆಂಟ್ಸು, ಆ ಡಿಪಾರ್ಟ್ಮೆಂಟ್ಸ್ ಒಳಗಡೆ ಇರೋಂಥ ಇಂಟ್ರಿಕೆಸೀಸು, ವೆಲ್ತ್ ಜನರೇಷನ್ಗೆ ಅವರು ಕೊಟ್ಟಿದ್ದಂಥ ಇಂಪಾರ್ಟೆನ್ಸು, ವೆಲ್ತ್ ಜನರೇಷನ್ನು ಹೇಗೆ ಪ್ರತಿ ವರ್ಷ ಅವರು ಯುದ್ಧ ಮಾಡಬೇಕು ಅಂದರೆ 6,000 ಆನೆಗಳಿರಬೇಕಾಗಿತ್ತಂತೆ. 6,000 ಆನೆಗಳಿದ್ವಂತೆ. ಮಗಧ ಬಿಕೇಮ್ ಸ್ಟಚ್ ಎ ಸ್ಟ್ರಾಚರ್ಡ್, ತುಂಬ ಇಂಪಾರ್ಟೆಂಟ್ ಇನ್ ದ ಹಿಸ್ಟ್ರಿ ಆಫ್ 6th century. ಇನ್ ದ ಹಿಸ್ಟ್ರಿ ಆಫ್ 6th century ಮಗಧ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸ್ಥಾನದಲ್ಲಿ ಇರ್ತಾರೆ. ಯಾರಿಗೆ ಯಾವುದೇ ಮಹಾರಾಜನಿಗೆ ಯಾವುದೇ ಒಂದು ಪ್ರಾಬ್ಲಮ್, ಜೀವಿಕಾನ್ ಕಳಿಸ್ತಾರೆ, ಹೋಗಿ ಒಂದು ಇದನ್ನ ಕ್ಯೂರ್ ಮಾಡಿಬಿಡ್ವಾ ಅಂತ, ಅವನೊಬ್ಬ ವೈದ್ಯ. ಯಾಕೆ ಅಂದರೆ ದೇ ನ್ಯೂ ದ ಟೆಕ್ನಾಲಜಿ ಆಫ್ ಕೀಪಿಂಗ್ ಪೀಪಲ್ ಯಂಗ್ ಫಾರ್ ಎ ಲಾಂಗ್ ಟೈಮ್, ಸೊ ದಟ್ ದೇ ಕ್ಯಾನ್ ಫೈಟ್. ಸೋಲ್ಜರ್ಸ್ ಹೋಗಬೇಕು, ಫೈಟ್ ಮಾಡಬೇಕು, ಅದಕ್ಕೆ ಸೋಲ್ಜರ್ಸ್ ಯಂಗಾಗಿರಬೇಕು. ಅದ್ರ ಜೊತೆಗೆ ಅವರು ಹೆಲ್ದಿ ಹಾರ್ಸಸ್ನ ಇಟ್ಕೋಬೇಕು. 6,000 ಎಲಿಫೆಂಟ್ಸ್ ಇರಬೇಕು. ಮೊದಲು ಕಾಡನ್ನ ಕ್ಲಿಯರ್ ಮಾಡೋಕ್ಕೆ ಎಲಿಫೆಂಟ್ಸ್ನ ಕಳಿಸ್ತಾ ಇದ್ದಿದ್ದು. ಹಾಗಾಗಿ ವಿ ಹ್ಯಾವ್ ಟು ಸ್ಟಡಿ ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಇಂಡಿಯಾ, ನೋಯಿಂಗ್ ಹೌ ಪವರ್ಫುಲ್ ದೋಸ್ ರೂಲರ್ಸ್ ಆರ್. ವೆರಿ ಅಂದರೆ ಅವರು ರಾಜಸೂಯ ಮಾಡಬೇಕಾಗಿತ್ತು, ಅವರು ವಾಜಪೇಯ ಮಾಡಬೇಕಾಗಿತ್ತು, ಅವರು ಅಶ್ವಮೇಧ ಮಾಡಬೇಕಾಗಿತ್ತು, ಹೋಗಬೇಕು ಎಲ್ಲ ಇಡೀ ಭಾರತ ಗೆದ್ಕೊಂಡು ಬರಬೇಕು. ಒಂದು ಪಾಯಿಂಟ್ ಎಷ್ಟು ಚೆನ್ನಾಗಿ ಹೇಳಿದ್ರು ಅವರು ಅಂದರೆ, ಅವರು ಕೆಳಗಡೆಗೆ ಬಂದು ಯುದ್ಧನೇ ಮಾಡಲಿಲ್ಲ ಅಂತ. ಯುದ್ಧ ಮಾಡಲಿಲ್ಲ ಅಂದರೆ ಅವ್ರು ಕೆಳಗಡೆಗೆ ಬಂದರೆ ನಾವು ಯಾವ ರಾಜ್ಯನೂ ಉಳಿಯಲ್ಲ ಅನ್ನೋಷ್ಟು ಭಯ ಇತ್ತು ಸಮುದ್ರಗುಪ್ತನ ಮೇಲೆ. ಎಷ್ಟೊಂದು ಭಯ. ದೇ ವರ್ ನಾಟ್ ಈವನ್ ರೆಡಿ ಟು ಫೈಟ್. It is not that he never wanted to fight. It is history. ಆದರೆ ಯಾತಕ್ಕೆ ಅಂದರೆ ಅವ್ರ ಮೇಲೆ ಅಷ್ಟು ಭಯ ಇತ್ತು. ಅಷ್ಟು ದೊಡ್ಡ ಸೈನ್ಯ, ಅಷ್ಟೊಂದು ಎಲಿಫೆಂಟ್ಸು, 6,000 ಎಲಿಫೆಂಟ್ಸು, ಹಾರ್ಸಸ್ಸು, ಇವೆಲ್ಲ ಬಂದರೆ ಅಂದರೆ ಆ ಡೀಟೇಲ್ಸ್ ಎಲ್ಲ, ಕಂಪ್ಲೀಟ್ ಡೀಟೇಲ್ಸನ್ನು ಕೌಟಿಲ್ಯ ಇದೆಲ್ಲ ನಿನ್ನ ಸಾಮ್ರಾಜ್ಯದಲ್ಲಿ ಇರಬೇಕು, ಈ ಭಾಗದಲ್ಲೇ ಇರಬೇಕು, ಸಾಮ್ರಾಜ್ಯ ಹೀಗಿರಬೇಕು, 5 ತರಹದ ದುರ್ಗಗಳು ನಿನ್ನ ಹತ್ರ ಇರಬೇಕು, ಯಾವ ದುರ್ಗದಲ್ಲಿ, ದುರ್ಗಾ ಮೀನ್ಸ್ ಅ ಫೋರ್ಟ್, ವೆರಿ ಇನ್ವಿನ್ಸಿಬಲ್ ಫೋರ್ಟ್. ಮಗಧ ವಾಸ್ ಆಲ್ಸೋ ಎ ಫೋರ್ಟ್. ಅದನ್ನೆಲ್ಲನೂ ಅವನು ಸ್ಟಡಿ ಮಾಡ್ತಾನೆ. ಆ ಸ್ಟಡಿ ಮಾಡೋವಾಗ ಅವನು ಈ ಎಲ್ಲದಕ್ಕೂ ಪ್ರಾಶಸ್ತ್ಯ ಕೊಡ್ತಾನೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದು ಅಂದರೆ ಎಕನಾಮಿಕ್ ಫ್ಯಾಕ್ಟರೇ. ಇವತ್ತು ಕಾಶಿ ನಗರಕ್ಕೆ ಯಾಕೆ ಜನ ಬರ್ತಾ ಇದ್ರು ಅಂದರೆ, ನೀವು ತುಂಬ ಬೆಸ್ಟ್ ಪ್ಲೇಸ್ನ ಮದುವೆ ಆದಮೇಲೆ ಹನಿಮೂನ್ಗೆ ಹೋಗಿ ನೋಡಬೇಕು ಅಂತಾರಲ್ಲ, ಹಾಗೆ ಅವ್ರು ಹೇಳಿದ್ರಲ್ಲ, ಅವರು ಅದನ್ನು ಸೇರಿಸ್ಕೊಂಡ್ರು, ಕಾಶಿ ಯಾತ್ರೆನೂ ಸೇರಿಸ್ಕೊಂಡ್ರು. ಅಂದರೆ ಜೀವಮಾನದಲ್ಲಿ ಒಂದ್ಸತಿ ಅಂಥ ರಿಚ್ ಪಟ್ಟಣ ನೋಡು ನೀನು ಅಂತ. ಅಟ್ಲೀಸ್ಟ್ ಒಂದು ಇಮ್ಯಾಜಿನೇಷನ್ ಆದರೂ, ಸ್ಟ್ಯಾನ್ಫೋರ್ಡಲ್ಲಿ ಓದದೆ ಹೋದ್ರು ಸ್ಟ್ಯಾನ್ಫೋರ್ಡಲ್ಲಿ ಓದಬೇಕು ಅನ್ನೋ ಆಸೆ ಏನಾದರೂ ಹುಟ್ಲಿ ಅಂತ ನಳಂದ ತೋರಿಸ್ತಾ ಇದ್ದಿದ್ದು. ಎಫೋರ್ ಇವತ್ತು ನೀವು ಯಾವುದನ್ನ ಪ್ರೈಮ್ ಇಂಪಾರ್ಟೆನ್ಸ್ ಫಾರ್ growth of an empire, prime importance for the growth of a community, ಏನೇನು ಬೇಕಿತ್ತೋ ಅದಷ್ಟು ಸಹ ಏನ್ಷಿಯಂಟ್ ಇಂಡಿಯಾದಲ್ಲಿ ಅತ್ಯಂತ ಸುಲಭವಾಗಿ ಸಿಕ್ಕೋ ಹಾಗೆ ಇತ್ತು. ಎಜುಕೇಷನ್ ವಾಸ್ ನಾಟ್ ಎ ಕಾಸ್ಟ್ಲಿ ಅಫೇರ್. It was written in a wrong manner, presented in a wrong manner by the historians. 30 ವರ್ಷ ನಾನು ಹಿಸ್ಟ್ರಿ ಪಾಠನೆ ಮಾಡಿದ್ದೀನಿ.
ಏನ್ಷಂಟ್ ಇಂಡಿಯಾ 30 ವರ್ಷ ಪಾಠ ಮಾಡಿದ್ದೇನೆ. 30 ವರ್ಷದಿಂದ ಮತ್ತೆ ಮತ್ತೆ ಮಕ್ಕಳು ಕೇಳೋದು ಒಂದೇ ಪ್ರಶ್ನೆ, ಯಾಕೆ ನಮ್ಮ ದೇಶನ ಪೂವರ್ ಆಗಿ ಥರ ಪಾವರ್ಟಿಲಿ ತೋರಿಸ್ತಾ ಇದ್ದಾರೆ ಅಂತಂದರೆ, ನಮ್ಮನ್ನು ಪಾವರ್ಟಿಲಿ ತೋರಿಸ್ತಾ ಇದ್ದಿದ್ರೆ ಅಮೇರಿಕಾ ಎಲ್ಲಿತ್ತು ನಮ್ಮ ನಳಂದ ಯೂನಿವರ್ಸಿಟಿ ಟೈಮಲ್ಲಿ? ಡಿಸ್ಕವರಿನೇ ಆಗಿರಲಿಲ್ಲ. ಇಂಗ್ಲೆಂಡ್ ಎಲ್ಲಿತ್ತು? ನಮ್ಮ ಜರ್ಮನಿ ಅಥವಾ ಇದು ಏನೇನೇನು ಪ್ಯಾರಿಸು ಎಲ್ಲ ಎಲ್ಲಿತ್ತು? ಆ ಕಾಲಕ್ಕೇನೆ ವಿ ವರ್ ಒನ್ ಆಫ್ ದ ಮೋಸ್ಟ್ ರಿಚೆಸ್ಟ್ ಕಂಟ್ರೀಸ್ ಆಫ್ ದ ವರ್ಲ್ಡ್. ಪೀಪಲ್ ವಾಂಟೆಡ್ ಟು ಸಿ ಟು, ಅವನು ಅರಿಸ್ಟಾಟಲ್ ಅದನ್ನು ಹೇಳ್ತಾನೆ, ಯು ನೀಡ್ ಟು ಹ್ಯಾವ್ ಯುವರ್ ಈಸ್ಟರ್ನ್ ಎಂಪೈರ್ ಇನ್ ಇಂಡಿಯಾ. ಅದಕ್ಕೋಸ್ಕರ ಹೋಗು, ನೀನು ಗೆಲ್ತೀಯೋ ಇಲ್ವೋ ಹೋಗು, ಒಂದ್ಸಲ ನೋಡ್ಕೊಂಡು ಕಣ್ಣಲ್ಲಿ ನೋಡ್ಕೊಂಬ. ಹಾಗಾಗಿ ವೆನ್ ವಿ ಟಾಕ್ ಆಫ್ valor, when we talk of Kshatriya Teja, we should understand that we had great leaders here. All the rulers who ruled, Ajata Shatru ಯುದ್ಧ, ಅಯ್ಯೋ ಮಾಡಿರೋ ಯುದ್ಧಗಳಿಗೆ ಲೆಕ್ಕ ಇಲ್ಲ. ಮದುವೆಗಳನ್ನು ಮಾಡ್ಕೊಂಡ ಆ ಮದುವೆ ಮಾಡ್ಕೊಂಡಾಗ ಗಿಫ್ಟ್ ಆಗಿ ಪ್ರಸೇನಜಿತ್ನ ತಂಗಿನ ಮದುವೆ ಮಾಡ್ಕೊಂಡಾಗ ಡೌರಿ ಗಿಫ್ಟ್ ಆಗಿ ಕೊಟ್ಟಿದ್ದು ಕಾಶಿ 1 ಲಕ್ಷ ರೂಪಾಯಿ. ಅರ್ಥ ಆಗ್ತಾ ಇದೆಯಾ? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್? ಅಂದರೆ we need to understand, when we talk of these Mahajanapadas and the 16 cities which were known for their prosperity, wealth and known for their valor, they were all built, taken care by very powerful rulers. ಬಹಳ ಅತ್ಯಂತ ಪವರ್ಫುಲ್ ರೂಲರ್ಸ್ ಇಲ್ಲಿದ್ರು. ಪವರ್ಫುಲ್ ರೂಲರ್ ಆಗಬೇಕು ಅಂದರೆ ನೀನು ಚಕ್ರವರ್ತಿ ಕ್ಷೇತ್ರ ಆಳಬೇಕು. ಚಕ್ರವರ್ತಿ ಕ್ಷೇತ್ರ ಆಳಬೇಕು ಅಂದರೆ ನೀನು ಹೋಗ್ಬಿಟ್ಟು ಪೂರ್ತಿ ಅಶ್ವಮೇಧ ಯಾಗ ಮಾಡ್ಕೊಂಡು ಅವ್ರನ್ನೆಲ್ಲ ಸೋಲಿಸಿ ಬಗ್ಗು ಬಡ್ದು ಎಲ್ಲ ಮಾಡ್ಕೊಂಡು ವಾಪಸ್ ಬರಬೇಕು. ನೀನು ವಾಜಪೇಯ ಮಾಡಬೇಕು, ನೀನು ರಾಜಸೂಯ ಮಾಡಬೇಕು. ದೇರ್ಫೋರ್ ಈ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡೋವಾಗ 3 ಪ್ರಮುಖವಾದಂಥ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಇರಬೇಕು. ಏನು ಅಂದರೆ, ನಾವು ಯಾವತ್ತೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ವಿ. Ancient India gave lot of importance for science and technology. They wanted to develop science. They wanted to develop technology. ಅವರು 96 ವಿವಿಧ ಉತ್ಪಾದನಾ ಸಂಘಗಳು ಇತ್ತು, ಮಗಧದಲ್ಲಿ ಇತ್ತು. 96 ಕ್ರಾಫ್ಟ್ ಗಿಲ್ಡ್ಸ್. ದೇ ಹ್ಯಾಡ್ ದೇರ್ ಸೆಂಟರ್ಸ್ ದೇರ್. ಕುಂಬಾರರೆಲ್ಲ ಒಂದು ಕಡೆ ಇದ್ರು, ಮಣಿಕಾರರೆಲ್ಲ ಒಂದು ಕಡೆ ಇದ್ರು, ರತ್ನಗಳನ್ನು ತಯಾರು ಮಾಡೋರೆಲ್ಲ ಒಂದು ಕಡೆ ಇದ್ರು, ಆಯುಧಗಳನ್ನು ತಯಾರು ಮಾಡೋರು ಒಂದು ಕಡೆ ಇದ್ರು, ಕಬ್ಬಿಣವನ್ನು ಮೆಲ್ಟ್ ಮಾಡೋರು ಒಂದು ಕಡೆ ಇದ್ರು, ಅದರದ್ದು ಕ್ವಾಲಿಟಿ ಟೆಸ್ಟ್ ಮಾಡೋರು. ಹೌ ಪ್ಯೂರ್ ಈಸ್ ದ ಕ್ವಾಲಿಟಿ ಆಫ್ ವುಡ್ಸ್, ಅಯರ್ನ್, ಇದನ್ನೆಲ್ಲ ಅಧ್ಯಯನ ಫಾರ್ ದ ಫಸ್ಟ್ ಟೈಮ್ ಕಲ್ಲಿದ್ದಲಿನ ಕ್ವಾಲಿಟಿ ಚೆಕ್ ಮಾಡೋದಕ್ಕೂ ಸಹ ಅಲ್ಲಿ ಪರಿಕರಗಳಿದ್ವು ಅಂತ ಹೇಳಿ ಚಾಣಕ್ಯ ಹೇಳ್ತಾನೆ. ಅಂದರೆ ಇದನ್ನೆಲ್ಲ ಅಧ್ಯಯನ ಮಾಡುವಾಗ most important thing that we need to understand is ancient India was well known for its development in science and technology. ಅದಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟಿದ್ರು. ಎಲ್ಲ ಯಾವ್ಯಾವ ಮಾಂಕ್ಸ್ ಹೆಸರನ್ನ ನಾವು ಹೇಳ್ತೀವೋ, ಋಷಿ ಮುನಿಗಳ ಹೆಸರು ಹೇಳ್ತೀವೋ, ಅವರೆಲ್ಲ ಸೈಂಟಿಸ್ಟ್ಸು. ದೇ ನ್ಯೂ ಅ ಲಾಟ್ ಅಬೌಟ್ ಸೈನ್ಸ್, ದೇ ನ್ಯೂ ಅ ಲಾಟ್. ತುಂಬ ಜನ ನಮ್ಮ ಸ್ಟೂಡೆಂಟ್ಸು, ಅಯ್ಯೋ ಮೇಡಮ್ ಕಾಣದ ಅಂದರೆ ನಾವು ಒಬ್ಬ ಋಷಿ ಅಂದ್ಕೊಂಡಿದ್ವಿ. ನೋ, ದೇ ಆರ್ ಆಲ್ ಸೈಂಟಿಸ್ಟ್ಸ್. ದೇ ನ್ಯೂ ವೆರಿ ವೆಲ್. They knew very well about astrology. They knew very well about astronomy. They knew very well about mathematics. ನಮಗೆ ಗೊತ್ತಿದ್ದಷ್ಟು ಮ್ಯಾಥಮ್ಯಾಟಿಕಲ್ ರೀಸನಿಂಗು, the knowledge of mathematics, no part in the world knew anything about it. ಆ ಡೆಸಿಮಲ್ ಸಿಸ್ಟಮ್ನ ಕಂಡು ಹಿಡಿದು ಅದನ್ನು ಅರೇಬಿಯಾ ಮೂಲಕ ಪಾಸ್ ಮಾಡಿಸಿ ವೆಸ್ಟರ್ನ್ ವರ್ಲ್ಡ್ಗೆ ಕೊಟ್ಟವ್ರೆ ನಾವು. ಹಾಗಾಗಿ ದಿಸ್ ವಾಸ್ ಅ ನಾಲೆಡ್ಜ್ ಸೆಂಟರ್. Second important thing when we study about ancient India, we should know is that never in the history of India we see Indians as poverty stricken. ಅವರೆಲ್ಲ ವಿಜಯನಗರ ಸಾಮ್ರಾಜ್ಯವನ್ನು ನೋಡೋಕೆ ಬಂದವರೆಲ್ಲ ಬರೆದಿದ್ದಾರೆ, ನಾವೇನು ಹಾಕ್ಕೊಳ್ತೀವಿ ಮೇಲ್ಗಡೆ ಒಂದು ಶರ್ಟು ಕೆಳಗಡೆ ಒಂದು ನಿಕ್ಕರು, ಅದ್ರ ಬಿಟ್ಟರೆ ಏನೂ ಗೊತ್ತಿಲ್ಲ. ಚಳಿಗಾಲದಲ್ಲಿ ಅದ್ರ ಮೇಲೆ ಹಾಕ್ಕೊಳ್ಳೋಕ್ಕೆ ಒಂದು. ಆದರೆ ಇಂಡಿಯನ್ಸ್ ಎಷ್ಟು ರಿಚ್ಚು, ಅವರು ತಲೆಯಿಂದ ಕಾಲವರೆಗೂ ಎಲ್ಲ ಭಾಗಗಳು ಆಭರಣಗಳಿಂದ ಇರುತ್ತೆ. ಇಂಡಿಯನ್ಸ್ ವರ್ ನೋನ್. ಮತ್ತೆ ನಮ್ಮ ಇಂಡಿಯನ್ ಹಿಸ್ಟ್ರಿನಲ್ಲಿ ಒಂದು ರಾಂಗ್ ಪರ್ಸೆಪ್ಷನ್ ಏನು ಅಂತಂದರೆ, ನಮಗೆ ಕನ್ಸ್ಟ್ರಕ್ಷನ್ ಮೆಥಡಾಲಜಿ ಬಂದಿದ್ದು ಅಲ್ಲಿಂದ. ಹರಪ್ಪಾದಲ್ಲಿ ನಾವು ಒನ್ ಆಫ್ ದ ಬೆಸ್ಟ್ ವರ್ಲ್ಡ್ ಸಿಟೀಸ್ನ ಕನ್ಸ್ಟ್ರಕ್ಟ್ ಮಾಡಿರೋರು. ಆ ಟೈಮಲ್ಲಿ ವರ್ಲ್ಡಲ್ಲಿ ಬೇರೆ ಕಡೆ ಸಿವಿಲೈಸೇಷನ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಅಂಥ ಸಿಟೀಸನ್ನು ಡೆವಲಪ್ ಮಾಡಿರೋರು ನಾವು. the world's best town planning was known to us. Therefore, when we talk of 6th century, when we talk of Magadhan Empire, 6th century period of Buddha, Mahajanapadas,
and all the important cities which developed with Buddha himself, Mahavira himself gave importance for Shreshti. ಶ್ರೇಷ್ಠಿಗಳಿಗೆ ಅವನು ಇಂಪಾರ್ಟೆನ್ಸ್ ಕೊಡ್ತಾನೆ. ಹೂ ಆರ್ ದಿ ಶ್ರೇಷ್ಠೀಸ್? ದೇ ಆರ್ ದ ಹೆಡ್ಸ್ ಆಫ್ ದೋಸ್ ಗ್ರೇಟ್ ಮರ್ಚೆಂಟ್ ಗಿಲ್ಡ್ಸ್. ಅವರು ತಯಾರು ಮಾಡ್ತಾ ಇದ್ದಂಥ ವಸ್ತುಗಳನ್ನು ಭಾರತದ ಹೊರಗಡೆ ಪ್ಲೀನಿ ಬರೀತಾನೆ ನಮ್ಮ ದೇಶದ ಸಂಪತ್ತೆಲ್ಲ ಇಂಡಿಯಾದ ರೇಷ್ಮೆ ಕೊಂಡ್ಕೊಳ್ಳೋಕ್ಕೋಸ್ಕರ ಹೊಟ್ಟೋಗ್ತಾ ಇದೆ. ವರ್ಲ್ಡ್ಸ್ ಬೆಸ್ಟ್ ಸಿಲ್ಕ್ ವಾಸ್ ಪ್ರೊಡ್ಯೂಸ್ಡ್ ಬೈ ಚೀನಾ, ಇಟ್ ವಾಸ್ ಕಾಲ್ಡ್ ಚೀನಾಂಬರ ಅಂತಾರೆ. ಆದರೆ ಅವನು ಪ್ಲೀನಿ ಅದ್ರ ಬಗ್ಗೆ ಬರೆಯಲ್ಲ. ಹಿ ಟಾಕ್ಸ್ ಅಬೌಟ್ ಪೀತಾಂಬರ, world's greatest quality silk which was produced here in India. ಓಕೆ, ಸಕ್ಕರೆ ಇವತ್ತಿಗೂ ನಾವು ಏನು ಹೇಳ್ತೀವಿ, ಓಪನ್ ಯುವರ್ ಮೌತ್ ಹಾ ಆ ಪದ್ಯ ಹೇಳ್ತೀವಲ್ಲ, ಸಕ್ಕರೆ ಬಾಯಲ್ಲಿದೆ ಅಂತ. ನಮಗೆ ಅವ್ರಿಗೆ ಸಕ್ಕರೆ ಲಕ್ಸುರಿ ಐಟಮ್. ಆ ಶುಗರ್ ಪದ ಹೋಗಿದ್ದೆ ನಮ್ಮಿಂದ, ಸಕ್ಕರ ಶುಗರ್ ಅರೇಬಿಯಾದಿಂದ ಹೋಗಿದ್ದದು. ಅರ್ಥ ಆಯ್ತಾ? ಇಟ್ ವಾಸ್ ನಾಟ್ ಎ ಲಕ್ಸುರಿ ಫಾರ್ ಅಸ್. ನಮ್ಮ ಮನೆಗಳಲ್ಲಿ ಪ್ರತಿಯೊಬ್ಬರಿಗೂ ಹೆಂಗೆ ಬೆಲ್ಲ ಮಾಡಬೇಕು, ಹೆಂಗೆ ಸಕ್ಕರೆ ಮಾಡಬೇಕು ಗೊತ್ತಿತ್ತು. ಇಟ್ ವಾಸ್ ನಾಟ್ ಎ ಲಕ್ಸುರಿ ಫಾರ್ ಅಸ್. It was not a therefore we have to understand that when we talk of second urbanization, when we talk of Mahajanapada period, when we talk of Magadha, when we talk of, we were one of the best civilizations of the world at the time, and that was established on the banks of the river Ganga and Yamuna. Paddy growing start aitu, surplus wealth creation aitu. Paddy was grown in such abundance that ಅವ್ರಿಗೆ ಅಗ್ರಿಕಲ್ಚರ್ಗೆ ಅಷ್ಟೊಂದು ಟೈಮ್ ಕೊಡಬೇಕು ಅನ್ನೋದು ಬೇಕಾಗಲಿಲ್ಲ. ಸರ್ಪ್ಲಸ್ ಪ್ರೊಡಕ್ಷನ್ ಆಯಿತು. ಸರ್ಪ್ಲಸ್ ಪ್ರೊಡಕ್ಷನ್ ಆದಮೇಲೆ ಬೇಸ್ಡ್ ಆನ್ ಸರ್ಪ್ಲಸ್ ಪ್ರೊಡಕ್ಷನ್ ಕ್ರಾಫ್ಟ್ ಗಿಲ್ಡ್ಸು ಡೆವಲಪ್ ಆಯಿತು. ಕ್ರಾಫ್ಟ್ ಗಿಲ್ಡ್ಸು ಡೆವಲಪ್ ಆದಾಗ ಅಯಾನ್ ಓರು, ಬ್ರಾನ್ಸು, ಕಾಪರು ಇದ್ರದ್ದು ಯೂಸೇಜ್ ಗೊತ್ತಾಯಿತು. ಆ ಟೈಮ್ನಲ್ಲೇ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಶುರು ಆಯಿತು. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಏನನ್ನ ಮಾಡ್ತು ಅಂದರೆ, Indians became one of the most well-known people in the field of science, in the field of knowledge, in the field of economic sector. ಬ್ಯಾಂಕಿಂಗು, ಎಕನಾಮಿಕ್ ಸೆಕ್ಟರು ಇದೆಲ್ಲನೂ ಆಯಿತು. ಹಾಗಾಗಿ ಸೆಕೆಂಡ್ ಪೀರಿಯಡ್ ಆಫ್ ಸೆಕೆಂಡ್ ಅರ್ಬನೈಸೇಷನ್, 5th 6th century was India's one of the best period of wealth production, knowledge production. There was development of science and technology. ಸಮುದ್ರಗುಪ್ತ ಹರಿಸೇನನ ಮೂಲಕನೇ ಆ ಪ್ರಶಸ್ತಿಯನ್ನು, ಅಲಹಾಬಾದ್ ಪ್ರಶಸ್ತಿಯನ್ನು ಬರೆಸಿದ್ದು. ಅಲಹಾಬಾದ್ ಪ್ರಶಸ್ತಿಯಲ್ಲಿ ನಮಗೆ ಎಷ್ಟು ಜಾಗಗಳನ್ನು ಅವನು ದಕ್ಷಿಣದಲ್ಲಿ ಗೆದ್ದ, ಎಷ್ಟು ಜಾಗಗಳನ್ನು ಉತ್ತರ ಪಥದಲ್ಲಿ ಗೆದ್ದ, ಯಾವ್ಯಾವ ಟ್ರೈಬಲ್ ಪೀಪಲ್ನ ಅವನ್ನ ಸೋಲಿಸ್ದ, ಅದೆಲ್ಲನೂ ಸಹ ಒಂದೇ ಇದರಲ್ಲಿ ಬರೆದಿದ್ದಾರೆ. ಅವರು ಹೇಳಿದ ಹಾಗೆ ಕಾಶಿ ಬಿಕೇಮ್ ಎ ಸೆಂಟರ್ ಆಫ್ ನಾಲೆಡ್ಜ್. ಕಾಶಿ ಬಿಕೇಮ್, ಅವರು ವೀಣಾವಾದನ ಘಟಿಕಾ ಸ್ಥಳ ಇತ್ತು ಅಂತ ಹೇಳಿದಾರಲ್ಲ, ಅದಕ್ಕೆ ಪ್ರೂಫ್ ಆಗಿ ನಮಗೆ ಕಾಯಿನ್ನಲ್ಲಿ ಅವನು ವೀಣೆ ನುಡಿಸ್ತಾ ಇರೋದು ಚಿತ್ರ ಇದೆ. ಅವನು ಕಾಯಿನಲ್ಲಿ ವೀಣೆ ನುಡಿಸ್ತಾ ಇರೋಂಥ ಚಿತ್ರ ಇದೆ. ಹಾಗಾಗಿ ಈ ಎಲ್ಲ ಸೈನ್ಸು, ಎಲ್ಲ ರೀತಿಯಾದಂತಹ ಟ್ರೇಡು, ದ ಬೆಸ್ಟ್, ದ ಕಾನ್ಸೆಪ್ಟ್ ಆಫ್ ನ್ಯಾವಿಗೇಷನ್, ನಾವೆಯ ಗತಿ, ನಾವೆ ದೊಡ್ಡ ದೊಡ್ಡ ಹಡಗುಗಳನ್ನು ಕಟ್ಟಿ ಆ ಹಡಗುಗಳ ಮೂಲಕ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಚಲಿಸುವುದು ನಮಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಆ ಪದ ನ್ಯಾವಿಗೇಷನ್ ಅನ್ನೋದು ನಮ್ಮದೇ ಪದ. ಇಟ್ ಈಸ್ ಅವರ್ ಓನ್ ವರ್ಡ್. ಇಗ್ನಿಷನ್, ಅಗ್ನಿ ನಮ್ಮದೇ ಪದ. therefore the knowledge, the technology, science, all those things, they moved from India to other parts of the world. therefore last time ಹೀಗೆ ಮಾತಾಡ್ತಾ ಇದ್ದಾಗ ಒಂದು ಸ್ಟೂಡೆಂಟು, ಅಲ್ಲ ಮೇಡಮ್ ನೀವು ಸೆಂಟ್ ಇಲ್ಲೇ ತಯಾರು ಮಾಡ್ತಾ ಇದ್ರು ಅಂತ ಹೇಳ್ತಿದ್ರಿ. ಎಲ್ಲರೂ ಹೇಳ್ತಾರೆ ಅರೇಬಿಯಾ ವಾಸ್ ನೋನ್ ಫಾರ್ ಸೆಂಟ್ಸ್ ಅಂತ, ಅರೇಬಿಯನ್ ಸೆಂಟ್ಸ್ ಅಂತ. ಖಂಡಿತ ಇಲ್ಲ. ಲಿಸ್ಬನ್ ಅಂತ ಒಂದು ಪ್ರದೇಶ ಇತ್ತು. ಆ ಪ್ರದೇಶದಲ್ಲಿ ಸ್ಲೇವ್ ಮಾರ್ಕೆಟ್ ಇತ್ತು. ಸ್ಲೇವ್ ಮಾರ್ಕೆಟ್ ಆಯಿತಾ. ಯಾರು ಸ್ಲೇವ್ಸ್ ಆಗಿರ್ತಾ ಇದ್ರೋ ಅವ್ರನ್ನ ಅಲ್ಲಿ ಬೇರೆ ಪದಾರ್ಥಗಳ ಥರ ಸ್ಲೇವ್ಸ್ನು ದೇ ವರ್ ಸೋಲ್ಡ್ ದೇರ್, ದ ಸೆಲ್ಲಿಂಗ್ ಪ್ಲೇಸ್, ದೇ ವರ್ ಸೋಲ್ಡ್ ದೇರ್. ಆ ಸ್ಲೇವ್ಸ್ಗೆ ಏನು ಕೆಲಸ ಅಂತ ಅಂದರೆ, ಆ ಸ್ಲೇವ್ಸ್ನ ಕರ್ಕೊಂಡು ಬಂದು ಬೆಳಗ್ಗೆ ಎಲ್ಲ ಅವ್ರು ಇಲ್ಲಿ ಕೆಲಸ ಮಾಡೋರು, ಸಾಯಂಕಾಲ ನಮ್ಮಲ್ಲಿ ಬೆಳೆಯುವ ಉತ್ಕೃಷ್ಟ ಮಟ್ಟದ ಮಲ್ಲಿಗೆ, ನಮ್ಮಲ್ಲಿ ಬೆಳೆಯುವ ಉತ್ಕೃಷ್ಟ ಮಟ್ಟದ ಹೂವುಗಳನ್ನು ತೆಗೆದು ಅದನ್ನು ಎಣ್ಣೆ ಮತ್ತು ನೀರಿನಲ್ಲಿ ನೆನೆಸಿ ಅದರಿಂದ ಸೆಂಟ್ ಇಲ್ಲೇ ತಯಾರಿಸ್ತಾ ಇದ್ದಿದ್ದು. ಅರೇಬಿಯಾದಲ್ಲಿ ಸೆಂಟ್ ತಯಾರು ಮಾಡ್ಸೋಕ್ಕೆ ಎಲ್ಲಿ ಹೂವು ಇದೆ? ಅರೇಬಿಯಾ ಮರಳುಗಾಡು. ಹೂವು ಎಲ್ಲಿದೆ? ಎವ್ರಿಥಿಂಗ್. ಅರೇಬಿಯಾಗೆ ದ ಬೆಸ್ಟ್ ಕ್ವಾಲಿಟಿ ರೈಸು, ಪ್ಯಾಡಿ ಎಲ್ಲ ಇಲ್ಲಿಂದಲೇ ಹೋಗ್ತಾ ಇದ್ದಿದ್ದು. ಈಗಲೂ ಅಷ್ಟೇ. ಆರಿಜಿನ್ ವಾಸ್ ಇಂಡಿಯಾ.
ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದಂಥ ವಿಷಯ, ಇವತ್ತು ನಾವು ಜಪಾನ್ಗೆ ಹೋದರೆ, ಇವತ್ತು ನಾವು ಚೈನಾಗೆ ಹೋದರೆ, ಅಲ್ಲಿ ಇವತ್ತಿಗೂ ಎಕ್ಸಿಸ್ಟಿಂಗ್ ಸಿಸ್ಟಮು ಇಟ್ ಈಸ್ ಬೇಸ್ಡ್ ಆನ್ ಬುದ್ಧಿಸಮ್. ನಮ್ಮ ಸುಜುಕಿ ಮತ್ತು ಸಮುರಾಯ್, ಈ ಸುಜುಕಿ ಮತ್ತು ಸಮುರಾಯ್ ಯಾರು ಅಂತಂದರೆ ಒಬ್ಬ ಫಾರ್ಮರು, ಇನ್ನೊಬ್ಬ ಸಿಪಾಯಿ. ಇವರಿಬ್ಬರನ್ನು ತಯಾರು ಮಾಡಿದವನು ಯಾರು ಅಂದರೆ ಮಣಿಪದ್ಮ ಅಂತ, ನಮ್ಮ ಬುದ್ಧನ ಶಿಷ್ಯರು ತುಂಬ ಜನ ಇಲ್ಲಿಂದ ಪೌರ್ವಾತ್ಯ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿ ಈ ಬುದ್ಧಿಸ್ಟ್ ಫಿಲಾಸಫಿ, ಬುದ್ಧಿಸ್ಟ್ ಥಾಟ್ ಸ್ಪ್ರೆಡ್ ಮಾಡಿದ್ರು. ಈ ಬುದ್ಧಿಸ್ಟ್ ಫಿಲಾಸಫಿ ದಟ್ ಬಿಕೇಮ್ ದ ಆರಿಜಿನ್ ಫಾರ್ ಡೆವಲಪ್ಮೆಂಟ್ ಆಫ್ ದೋಸ್ ನೇಷನ್ಸ್. ಹಾಗಾದರೆ ಈ ಎಲ್ಲ ಎಲ್ಲಿಂದ ಬಂತು ಅಂದರೆ ದ ಪೀರಿಯಡ್ ಆಫ್ ಬುದ್ಧ, ವಿಚ್ ಇಸ್ ದ ಪೀರಿಯಡ್ ಆಫ್ ಸೆಕೆಂಡ್ ಅರ್ಬನೈಸೇಷನ್ ಇನ್ ಇಂಡಿಯಾ. ಆಯಿತಾ? ಇನ್ನೊಂದು ವಿಷಯನ ನಾನು ಹೇಳಬೇಕು. ಮತ್ತೆ ಚಾಣಕ್ಯ ಒಂದು ಮಾತನ್ನು ಹೇಳ್ತಾನೆ, ನೀನೇನು ಮಾಡಬೇಕು ಅಂತಿದೆಯೋ ಅದನ್ನು ಮಾಡು. ಚಂದ್ರಗುಪ್ತನಿಗೂ ಹೇಳ್ತಾನೆ. ಚಂದ್ರಗುಪ್ತ ಅಂದರೆ ಅವನು ಬರೆದಂತಹ ಅರ್ಥಶಾಸ್ತ್ರ ಇಟ್ ವಾಸ್ ಎ ಗೈಡ್ ಫಾರ್ ಆಲ್ ದ ಕಿಂಗ್ಸ್. ಅವರು ಅದನ್ನು ಓದ್ಕೋಬೇಕಾಗಿತ್ತು, ಅದನ್ನು ಪರಿಪಾಲನೆ ಮಾಡಬೇಕಾಗಿತ್ತು. ಮನಸ ಚಿಂತಿತಂ ಕರ್ಮ ವಚಸ ನ ಪ್ರಕಾಶಯಾತ್. ನೀನೇನು ಮಾಡಬೇಕು ಅಂತಿದೆಯೋ ಮಾಡು, ಡೋಂಟ್ ಟೆಲ್, ಜಸ್ಟ್ ಡೂ ಇಟ್. ಅಂದರೆ ದ ಕಾನ್ಸೆಪ್ಟ್ ಆಫ್ ಪ್ರಿಪೇರಿಂಗ್ ದ ಕಿಂಗ್, ದ ಕಾನ್ಸೆಪ್ಟ್ ಆಫ್ ಪ್ರಿಪೇರಿಂಗ್ ಎ ಕಿಂಗ್ ಫ್ರಮ್ ಎ ಚೈಲ್ಡ್ who was not knowing anything, who was trained well to become a king, ಆಗ ಇದನ್ನು ಗೈಡಾಗಿ ಉಪಯೋಗಿಸ್ಕೊಂಡು ಅದರಲ್ಲಿ ಏನೇನಿತ್ತೋ ಅದನ್ನೆಲ್ಲ ಮಾಡಬೇಕಾಗಿತ್ತು. ಹೀಗಾಗಿ ವೆನ್ ಚಾಣಕ್ಯ ಸ್ಪೋಕ್ ಆಫ್ ಚಕ್ರವರ್ತಿ ಕ್ಷೇತ್ರ, he spoke of Chakravarti, or when he spoke of Mandala theory, or when he spoke of Saptanga theory, all that he is talking is to create a Rashtra. Creation of a Rashtra and creation of a Rashtra dharma. ಆಮೇಲೆ ಧರ್ಮ ಅಂದರೆ ಏನು? ಪೂಜೆ ಮಾಡೋದು? ನೋ. ಧರ್ಮ ಅಂದರೆ ನಾವು ಬದುಕಕ್ಕೆ ಏನೇನು ಮಾಡ್ಕೋಬೇಕಾಗಿತ್ತೋ ಅದೆಲ್ಲನೂ ಧರ್ಮ. ಇಟ್ ಈಸ್ ದ ಆರ್ಟ್ ಆಫ್ ಲಿವಿಂಗ್. ನಾವು ಬದುಕೋಕ್ಕೆ, ನಾವು ಸ್ಟ್ರಾಂಗ್ ಆಗಿ ಪವರ್ಫುಲ್ಲಾಗಿ ಬದುಕಕ್ಕೆ ಏನೇನು ಬೇಕಾಗಿತ್ತೋ ಅದನ್ನೆಲ್ಲನೂ ಕಲಿಸೋದು ರಾಷ್ಟ್ರ ಧರ್ಮ. ಎಫೋರ್ ಹಿಯರ್ ಚಾಣಕ್ಯ ಕಮ್ಸ್ ಆ್ಯಂಡ್ he gives this philosophy of ರಾಷ್ಟ್ರ ಧರ್ಮ. ಆಮೇಲೆ ನಾವು ಶಾತವಾಹನ ಕಿಂಗ್ಡಮ್ ಓದಲಿ, ಅಥವಾ ಬಂದಂತಹ ಗುಪ್ತಾ ಕಿಂಗ್ಡಮ್ ಓದಲಿ, ಅಥವಾ ಅದಾದಮೇಲೆ ಬಂದಂಥ ಯಾವುದೇ ಕಿಂಗ್ಡಮ್ ಪಾಲಿಟಿ ಓದಿದ್ರೆ, ಆಲ್ ದೋಸ್ ಪೊಲಿಟಿಕಲ್ ಥಾಟ್ಸ್ they were derived from the concept of Chanakya and this concept of Rashtra Dharma. ಹಾಗಾಗಿ second urbanization, the period of Magadha, engineering an empire, all these things were the contribution of Chanakya, and it was delivered through ಚಂದ್ರಗುಪ್ತ ಮೌರ್ಯ ಅಂಡ್ ಅಶೋಕ. ಎಲ್ಲಿ ಈ ಎಲ್ಲ ನೆಲೆ ಇದೆ ಅನ್ನೋದನ್ನು ಹುಡ್ಕೊಂಡು ಬಂದ, ಎಲ್ಲೆಲ್ಲಿ ಯಾವುದರ ನೆಲೆ ಇದೆ ಅನ್ನೋದು ಅವನು ಹುಡ್ಕೊಂಡು ಬಂದ. ಎಲ್ಲೆಲ್ಲಿ ಅಶೋಕನ ಶಾಸನಗಳು ಇದೆಯೋ, ವೆದರ್ ಇಟ್ ಈಸ್ ಇನ್ ಕರ್ನಾಟಕ, ವಿ ಹ್ಯಾವ್ ಗಾಟ್ ನಂಬರ್ ಆಫ್ ಇನ್ಸ್ಕ್ರಿಪ್ಷನ್ಸ್, ಆರ್ ಇನ್ ಎನಿ ಅದರ್ ಪಾರ್ಟ್ ಆಫ್ ಇಂಡಿಯಾ, ಎಲ್ಲೇ ಆಗಿರಲಿ, ಎಲ್ಲೆಲ್ಲಿ ಸ್ತೂಪಗಳಿದೆಯೋ, ಎಲ್ಲೆಲ್ಲಿ ಪಿಲ್ಲರ್ಸ್ ಇದೆಯೋ ಅವೆಲ್ಲ ರಹದಾರಿಗಳಾಗಿದ್ವು. ದೇ ವರ್ ಇಂಟರ್ನ್ಯಾಷನಲ್ ರೂಟ್ಸ್, ದೇ ವರ್ ಕನೆಕ್ಟಿಂಗ್. ಇಂಟರ್ನ್ಯಾಷನಲ್ ರೂಟ್ಸ್, ದೇ ವರ್ ಕನೆಕ್ಟಿಂಗ್. ಅಷ್ಟು ಮಾತ್ರ ಅಲ್ಲ, ಆ ರಹದಾರಿಗಳು ಎಲ್ಲೆಲ್ಲಿ ಇಂಪಾರ್ಟೆಂಟ್ ಸೆಂಟರ್ಸ್ ಆಫ್ ಪ್ರೊಡಕ್ಷನ್ ಇತ್ತೋ, ಎಲ್ಲೆಲ್ಲಿ ಇಂಪಾರ್ಟೆಂಟ್ ಸೆಂಟರ್ಸ್ ವೇರ್ ಮೆಟಾಲಿಕ್ ವ್ಯಾಲ್ಯೂ ವಾಸ್ ದೇರ್, ಅದನ್ನೆಲ್ಲನೂ ಸಹ ಭದ್ರ ಮಾಡಬೇಕಾಗಿತ್ತು ಅವನು, ಫಾರ್ ಕನ್ಸ್ಟ್ರಕ್ಷನ್ ಆಫ್ ಎನ್ ಎಂಪೈರ್ ವಿಚ್ ಇಸ್ ಆಫ್ ವೆರಿ ಗ್ರೇಟ್ ವ್ಯಾಲ್ಯೂ. ಹಾಗಾಗಿ ಭಾರತದ ಇತಿಹಾಸವನ್ನು, ಈ ಕಾಲದ ಭಾರತದ ಇತಿಹಾಸವನ್ನು ನಾವು ಈ ಬೆಳಕಿನಲ್ಲಿ ನೋಡಬೇಕು. ಅದಕ್ಕೆ ಅವರು ಟೈಟಲ್ಲು ಮೌರ್ಯನ್ ಎಂಪೈರ್ ಅಂತ ಕೊಟ್ಬಿಟ್ಟು ಆ ಕ್ಷಾತ್ರ ತೇಜದ ಬಗ್ಗೆ ಕೊಟ್ಟಿರೋದು. ಯು ಹ್ಯಾವ್ ಟು ಬಿ ವೆಲ್ದಿ ಅಂದರೆ ಯು ನೀಡ್ ಟು ಬಿ ಸ್ಟ್ರಾಂಗ್. Therefore, a strong, wealthy, powerful empire and keeping it for a long time. That is the suggestion given by Chanakya to an empire builder. ಹಾಗಾಗಿ ನಾವು ಕೋಸಲ ಬಗ್ಗೆ ಮಾತಾಡಿದ್ರೆ, ಅಥವಾ ಪ್ರಸೇನಜಿತ್ ಬಗ್ಗೆ ಮಾತಾಡಿದ್ರೆ, ಅಥವಾ ನಾವು ವಿ ಟಾಕ್ ಅಬೌಟ್ ಮಧ್ಯ ದೇಶ, ಆರ್ ವಿ ಆರ್ ಟಾಕಿಂಗ್ ಅಬೌಟ್ ಮಾಹಿಷ್ಮತಿ, ಆರ್ ವಿ ಆರ್ ಟಾಕಿಂಗ್ ಅಬೌಟ್ ಆವಂತಿ, ಇಡೀ ಸೌತ್ ಈಸ್ಟ್ ಏಷ್ಯಾದಲ್ಲೇ ಆ ಕಾಲದಿಂದ ಇಲ್ಲಿವರೆಗೂ ಬಹಳ ದೊಡ್ಡ ಬರಿಯಲ್ ಗ್ರೌಂಡ್ ಇದ್ದಿದ್ದು ಇವತ್ತಿಗೂ ಇರೋದು ಉಜ್ಜಯಿನಿನಲ್ಲೇ. ಉಜ್ಜಯಿನಿಯ ಮಹಾಕಾಲ,
ಉಜ್ಜಯಿನಿನಲ್ಲೇ. ಆ ಕಾಲದಿಂದ ಈ ಕಾಲದವರೆಗೂ. ಆಮೇಲೆ ನಾವು ಈ ಜರ್ಮನ್ ಫಿಲಾಸಫರ್ಸು, ಜರ್ಮನ್ ರೈಟರ್ಸು ಬರೆದಿರೋಂಥ ಹಿಸ್ಟ್ರಿನ ನೋಡಿದ್ರೆ ಅದರಲ್ಲಿ ಕೆಲವು ತಪ್ಪುಗಳಿರ್ಬೋದು. ಹಿಸ್ಟ್ರಿನ ನೋಡಿದ್ರೆ ಅವರಿಗೆ ಅದು ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಡೀ ವರ್ಲ್ಡ್ಗೆ ಬೇಕಾಗಿರೋಂತಹ ಎಲ್ಲ ನಾಲೆಡ್ಜ್ ಸಿಸ್ಟಮ್ಸ್ನ ಡೆವಲಪ್ ಮಾಡಿದವರು ಇಲ್ಲೇ ಇಂಡಿಯಾದಲ್ಲೇ. ಇಡೀ ವರ್ಲ್ಡ್ಗೆ, ಇನ್ಕ್ಲೂಡಿಂಗ್ ಅಟಾಮಿಕ್ ಥಿಯರಿ, ಇಡೀ ವರ್ಲ್ಡ್ಗೆ ಬೇಕಾಗಿರೋಂಥ ಎಲ್ಲ ನಾಲೆಡ್ಜ್ ಸಿಸ್ಟಮ್ಸು ಇಲ್ಲೇ ಹುಟ್ಟಿದ್ದು. ಹಾಗಾಗಿ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಚಾಣಕ್ಯ, ಮಗಧ, we need to understand that they laid the foundation for empire building in India.